ಹಾಯ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವತ್ತು ನಮ್ಮ ತವ್ರ ಮನೆಯಲ್ಲಿ ತಿಪ್ಟೂರಮ್ಮನ ಜಾತ್ರೆ ಇದೆ, ಅಲ್ಲಿಗೆ ಹೊರಡ್ತಾ ಇದ್ದೀನಿ. ಬೆಳಗ್ಗೆನೇ ಹೊರಟೆ, ಬಸ್ಸು ತುಂಬಾ ಲೇಟಾಗಿ ಸಿಕ್ತು. ಜೊತೆಗೆ ನನ್ನ ಫ್ರೆಂಡಾದ ಪಾರ್ವತಿ, ಅವ್ರ ತಂಗಿ, ಅವ್ರ ಅಕ್ಕನ ಮಗಳು, ಇಷ್ಟು ಜನ ಸಿಕ್ಕಿದ್ರು. ಬಸ್ಸಲ್ಲಿ ಎಲ್ಲ ಜೊತೆಯಲ್ಲೇ ಹೋದ್ವಿ. ನಾವು 8 ಗಂಟೆಗೆ ಬಸ್ ಸ್ಟಾಪಿಗೆ ಬಂದ್ವಿ, ಆದರೆ ಬಸ್ಸು ಸಿಕ್ಕಲೇ ಇಲ್ಲ ನಮಗೆ. ನಾವು ಅವಾಗ ಏನು ಮಾಡೋದು, ತುಂಬ ಹೊಟ್ಟೆ ಬೇರೆ ಹಸಿತಾ ಇತ್ತು. ಅದಕ್ಕೆ ಅವಳೇ ಬಿಸ್ಕೆಟು ಸಹ ತೆಕ್ಕೊಟ್ಟಿದ್ಲು. ಇಬ್ಬರು ಬಿಸ್ಕೆಟ್ನ ಶೇರ್ ಮಾಡ್ಕೊಂಡು ತಿನ್ಕೊಂಡು ಹೊರಟ್ವಿ. ಮೇಕಪ್ ಎಲ್ಲ ಹೊರಟೋಗಿತ್ತು. ಬೆಳಗ್ಗೆನೇ ಎಲ್ಲ ರೆಡಿಯಾಗಿದ್ವಿ. ಬಸ್ಸಲ್ಲಿ ಸೀಟ್ ಸಿಕ್ಕಲಿಲ್ಲ ನಮಗೆ. ತುಂಬ ಹೊತ್ತು ನಿಂತಾದ್ಮೇಲೆ ನಮಗೆ ಸಿಕ್ಕಿದ್ದು. ಮೇಕಪ್ ಎಲ್ಲ ಹಾಳಾಗಿತ್ತು. ಅವರ ತಂದೆ ಊರು ಕೂಡ ತಿಪ್ಟೂರೇ ಆಗಿರೋದ್ರಿಂದ ಇಬ್ಬರು ಜೊತೆಯಲ್ಲೇ ಹೋದ್ವಿ. ಈ ಥರ ಒಂದು 2-3 ಸಲ ಸಿಕ್ಕಿದ್ದಾಳೆ ನನಗೆ. ಈಗ ನಾವು ತಿಪ್ಟೂರ ರೀಚ್ ಆಗ್ತಾ ಇದ್ದೀವಿ. ನೋಣಿನಕೆರೆಯಲ್ಲಿ ನಮಗೆ ಸೀಟ್ ತುಂಬಾ ಹೊಟ್ಟೆ ಹಸಿವಾಗಿತ್ತು. ಹೋಗಿದ ತಕ್ಷಣ ಫಸ್ಟು ನಾನು ತಿಂಡಿ ತಿಂದ್ಕೊಂಡೆ. ಚಿತ್ರಾನ್ನ ಮಾಡಿ, ಕಡಲೆಬೇಳೆ ಉಸ್ಲಿ ಮಾಡಿದರು, ಹಾಗೆ ಉಬ್ಬಟ್ಟು, ಹೆಸರುಬೇಳೆ, ಮಜ್ಜಿಗೆ, ಅನ್ನ ಸಾಂಬಾರು. ಹೀಗೆ ಹಬ್ಬದ ಅಡುಗೆ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಹೊರಡೋಣ ಅಂದ್ಕೊಂಡು ಅಷ್ಟೊತ್ತಿಗೆ ಅಕ್ಕನೂ ಬಂದು ಪ್ರಿಯಮಣಿ ಧೃತಿ ಹೊಟ್ಟೆ ಹಸಿತೈತಂತೆ. ಎಲ್ಲ ಊಟ ಎಲ್ಲ ಆಯಿತು. ಊಟ ಎಲ್ಲ ಆದಮೇಲೆ ಇವಾಗ ಜಾತ್ರೆಗೆ ಹೊರಡ್ತಾ ಇದ್ದೀವಿ. ಕಾರಲ್ಲಿ ಹೋಗೋಣ ಅಂದ್ಕೊಂಡ್ವಿ, ಬಟ್ ಕಾರಲ್ಲಿ ತುಂಬ ಜನ ಇರೋದ್ರಿಂದ ಆಗಲ್ಲ ಅಂತ ಹೇಳಿ ಅಣ್ಣ ಆಟೋ ಮಾಡಿ ಎಲ್ಲರೂ ಕಳಿಸ್ತಾ. ನನಗೆ ಆಸೆ ಇತ್ತು, ಹೊಸ ಬುಲೆಟ್ ತೊಗೊಂಡಿದ್ರಲ್ಲ, ಅದೇ ಆ್ಯನಿವರ್ಸರಿನಲ್ಲಿ ಬರ್ತ್ಡೇನಲ್ಲಿ ನಮ್ಮ ಅತ್ತಿಗೆ ಕೊಡಿಸಿದ್ದು. ಅದಕ್ಕೆ ಅದರಲ್ಲೊಂದು ಸಲ ಹೋಗೋಣ ಅಂತ ಹೇಳಿ ಅಣ್ಣನ ಜೊತೆ ಹೋಗಬೇಕು ಅಂದ್ಬಿಟ್ಟು ನಾನು ನಿನ್ನ ಜೊತೆ ಬರ್ತೀನಿ ಅಂದೆ. ಹಾಗೆ ಅಣ್ಣ ನಾನು ಅದಕ್ಕೆ ಹೊರಟ್ವಿ. ಹಾಗೆ ನನ್ನ ಮಗಳು ಮುಂದೆಯಿಂದ ಸ್ಲೋ ಮೋಷನ್ ವಿಡಿಯೋ ಮಾಡ್ತೀನಿ ಅಂತ ಮಾಡಿದ್ಲು. ವಿಡಿಯೋ ಅಂತೂ ತುಂಬಾ ಚೆನ್ನಾಗಿ ಬಂತು, ಇಷ್ಟ ಆಯಿತು ಗಾಡಿ ಸಹ. ಈಗ ನಾವು ದೇವಸ್ಥಾನದ ಹತ್ರ ಹೊರಡ್ತಾ ಇದ್ದೀವಿ. ಜಾತ್ರೆಗೆ ಹೊರಟಿದ ತಕ್ಷಣ ಅಲ್ಲಿ ಮಣಿಯಕ್ಕ ಅಂತ ನೋಡಿ, ಅವ್ರು ಗ್ರೀನ್ ಸೀರೆ ಹಾಕ್ಕೊಂಡಿದ್ದಾರಲ್ಲ ಅವರು. ನಮ್ಮಮ್ಮ ಪಕ್ಕ ಕೂತಿದ್ದಾರೆ. ಅವ್ರ ಮಗಳು ಬಂದಳು, ಶ್ರುತಿ ಅಂತ ಹೇಳಿ. ಅವರು ಹೇಳ್ತಾಯಿದ್ರು, ಜಾತ್ರೆಗೆ ಬಂದಿದೆಯಾ, ಮನೆ ಹತ್ರ ಬಂದಿಲ್ಲ ಯಾಕೆ ಅಂತ ಅವ್ರನ್ನ ಮಾತಾಡಿಸ್ತಾ ಇದ್ದೆ. ಹಾಗೆ ಅಲ್ಲಿ ಪೌರ ಕಾರ್ಮಿಕರದು ಆರತಿ ಸಹ ಹೋಗ್ತಾಯಿತ್ತು. ಫಸ್ಟ್ ವಿಡಿಯೋ ನೀವು ನೋಡಿದ್ದೀರಾ ಅನ್ಕೋತೀನಿ ಇದ್ರ ಹಿಂದೆ. ಅದೆಲ್ಲ ಆದಮೇಲೆ ಅಕ್ಕನೂ ಬಂದು ಅವ್ರನ್ನ ಮಾತಾಡ್ಸಿದ್ಲು. ಶ್ರುತಿ ಅಂತ ಹೇಳಿ, ಅವಳಿಗೆ ಸ್ವಲ್ಪ ಗೊತ್ತಾಗೋದಿಲ್ಲ, ಚಿಕ್ಕ ಮಗು ಥರ ಮೈಂಡ್ ಅವಳ್ದಿನ್ನು. ಅವಳು ಅಷ್ಟೇ, ಅವಳನ್ನು ಮಾತಾಡಿಸ್ತಾ ಇದ್ಲು. ನಾನು ಹೇಳಿದ್ನಲ್ಲ ಆರತಿ ಹೋಗ್ತಾಯಿದೆ ಅಂತ, ಇದೇನೆ. ಇದೆಲ್ಲ ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ತುಂಬ ಅಂದರೆ ತುಂಬಾ ಲೇಟ್ ಆಯಿತು. ತೇರಂತೂ ಹೋದ ವರ್ಷವೂ ಅಷ್ಟೇ 4 ಗಂಟೆ ಆಯಿತು. ಈ ವರ್ಷವೂ ಅಷ್ಟೇ ಮಳೆ ಬಂದು ಆಗಬೇಕಾದ್ರೆ ತುಂಬಾ ತೊಂದರೆ ಆಗ್ತದೆ. ಆದ್ರಿಂದ ರಸ್ತೆಯ ಅಕ್ಕಪಕ್ಕದಲ್ಲಿ ತಮ್ಮ ವಾಹನಗಳನ್ನ ದಯಮಾಡಿ ನಿಲ್ಲಿಸಬೇಡಿ. ನಾನು ಯಾವಾಗಲೇ ಊರಿಗೆ ಹೋದ್ರು ಫಸ್ಟು ಕೋಡಿ ಸರ್ಕಲ್ ಹೇಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ದೆ. ಈ ಸಲ ಆಗಲಿಲ್ಲ, ಜಾತ್ರೆಗೆ ಬರ್ತೀವಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಹೋದೆ. ಈಗ ಬಂದು ದೇವಸ್ಥಾನದೊಳಗೆ ಹೋದೆ. ಇಲ್ಲಿ ಭವಾನಿ ಅಂತೇಳಿ ನಮ್ಮ ಸಿಸ್ಟರೇ ಆಗಬೇಕು, ಅವರು ಬಂದಿದ್ದರು. ಅವರು ನಾನು ನೋಡೇ ಇರಲಿಲ್ಲ, ವಿಡಿಯೋ ಮಾಡ್ತಾಯಿದ್ದೆ. ಅವರು ಫುಲ್ಲು ಶಾಕ್ ಆಗಿಬಿಟ್ರು. ಒಬ್ಬಳೇ ಬಂದ ಅಂತ ಕೇಳ್ತಾಯಿದ್ರು. ಇಲ್ಲ, ಮಕ್ಕಳೆಲ್ಲ ಬಂದಿದ್ದಾರೆ ಅಂತ ಹೇಳಿದೆ. ಇದೆಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ನಾನು ಇವಾಗ ಆಚೆ ಬರ್ತೀನಿ. ಮಾರಿಂಕೆರೆ ಅಮ್ಮ, ತಿಪ್ಟೂರಮ್ಮ, ಕೊಲ್ಲಾಪುರದಮ್ಮ, ಚಿಕ್ಕಮ್ಮ, ಹಾಗೆ ಚಾಮ, ಇಷ್ಟು ದೇವ್ರುಗಳು ದೇವಸ್ಥಾನ ಸುತ್ತ ಈಗ 3 ರೌಂಡು ಪ್ರದಕ್ಷಿಣೆ ಹಾಕಿ ಆಮೇಲೆ ತೇರ ಮೇಲೆ ಕುಂಡಿಸ್ಬಿಟ್ಟು ತೇರನ್ನ ಹಿಡಿತಾರೆ. ತೇರಿಗೆಲ್ಲ ಟೈಮ್ ಆಗ್ತೈತೆ ಅಂತ ಹೇಳಿ ಮನೆಯಿಂದ ಬೇಗ ಬಂದ್ವಿ. ಬಟ್ ಮಳೆ ಬಿಟ್ಟು ಬರ್ತಾನೆ ಇತ್ತು. ಏನು ಮಾಡೋದು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ನಾವು ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಲ್ಲಿ
ಶೆಡ್ ಕೆಳಗಡೆ ಹೋಗ್ತಿದ್ವಿ. ನಮ್ಮ ಅತ್ತಿಗೆ ಇವರು ಚೈತ್ರ ಅಂತೇಳಿ, ನಮ್ಮ ಜ್ಯೋತಿ, ನಮ್ಮ ತುಳಸಿ, ಹಾಗೆ ನಮ್ಮ ಕವಿತನ ಮಕ್ಕಳು, ಜ್ಯೋತಿ ಮಕ್ಕಳು, ನಮ್ಮ ಚಿಕ್ಕಮ್ಮ, ಹಾಗೆ ಅವ್ರ ಸೊಸೆ ಪ್ರಶಸ್ತಿ ಅಂತ ಹೇಳಿ, ಹಾಗೆ ನಮ್ಮ ತನು ನಮ್ಮ ಅಕ್ಕ, ಹಾಗೆ ನಮ್ಮ ಅತ್ತಿಗೆಯವರ ಅಣ್ಣನ ಮಕ್ಕಳು ವರ್ಷ ಮತ್ತು ಧೃತಿ ಅಂತೇಳಿ ಅವರು ಸಹ ಬಂದಿದ್ದರು. ಈಗ ದೇವರೆಲ್ಲ ಹೋಗಿ ಕೂರ್ತಾ ಇದೆ ಇನ್ನೇನು ಅನ್ನೋ ಅಷ್ಟರಲ್ಲಿ ಆಗಲೇ ಜೋರಾಗಿ ಮಳೆ ಬಂದ್ಬಿಡ್ತು. ನಾವೆಲ್ಲಿ ಅಂದ್ರೆ ಅಲ್ಲಲ್ಲೇ ನಿಂತ್ಕೊಬೇಕಾಯ್ತು. ಸ್ವಲ್ಪ ಕಡಿಮೆ ಆಯಿತು ಅನ್ನೋ ಅಷ್ಟರಲ್ಲಿ ನಾವು ಆಚೆ ಬಂದ್ವಿ. ಒಂದೊಂದು ಫೋಟೋ ತೆಕ್ಕೊಳ್ಳೋಣ ಅಂತ, ಮಳೆ ಇನ್ನೂ ಬರ್ತಾನೆ ಅಂತ ಹೇಳಿ ನನ್ನ ಮಗಳು ಚೇರ್ ಇಟ್ಕೊಂಡು ಟಂಟಡಾಣ್ ಅಂತ ಬಂದು ನಿಂತ್ಕೊತಿದ್ದಾಳೆ. ಅದರಲ್ಲೂ ಒಂದು ವೀಡಿಯೋ ಇರಲಿ ಅಂತ ವೀಡಿಯೋ ಮಾಡ್ಕೊಂಡೆ. ತುಂಬ ಅಂದರೆ ತುಂಬ ಮಳೆ ಬರ್ತಾಯಿತ್ತು. ನಾನು ಹೇಳಿದ್ನಲ್ಲ, ನನ್ನ ಬಸ್ಸಲ್ಲಿ ಸಿಕ್ಕಿದ್ಲು ಪಾರ್ವತಿ ಅಂತ ಹೇಳಿ, ಇವಳು ಸಹ ರೆಡಿಯಾಗಿ ಬಂದಿದ್ಲು. ಎಲ್ಲ ರೆಡಿಯಾಗಿ ಬಂದಿದ್ವಿ. ಏನಂದರೆ ಫುಲ್ಲು ಮಳೆಗೆಲ್ಲ ಮೇಕಪ್ ಎಲ್ಲ ಹಾಳಾಯಿತು. ತುಂಬ ಅಂದರೆ ತುಂಬ ಮಳೆ ಬರ್ತಾನೆ ಇತ್ತು. ತೇರೆಲ್ಲ ಎಳೆದಿದ್ದಾಯಿತು. ಹಾಗೆ ನಮ್ಮ ಚಿಕ್ಕಮ್ಮನ ಮಾತಾಡ್ಸೋಣ ಅಂತ ನಾನು ನನ್ನ ಮಗಳು ಬಂದ್ವಿ. ಹಾಗೆ ನಮ್ಮ ಶ್ಯಾಮಲತ್ತೆ, ನಮ್ಮ ಸೋದರ ಮಾವನ ಹೆಂಡತಿ, ಅವ್ರನ್ನೂ ಮಾತಾಡ್ಸಿರಲ್ಲ, ಅವ್ರನ್ನೂ ಮಾತಾಡ್ಸ್ಕೊಂಡು ಹೋಗೋಣ ಅಂತಲ್ಲ. ತೇರೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದ್ವಿ. 4:15 ಹೋಗಿತ್ತು. ಇವರು ನಮ್ಮ ಸೋದರ ಮಾವ ಅಂದರೆ ನಮ್ಮ ಅತ್ತೆ ಮಗ ಪ್ರಸನ್ನ ಮಾಮ ಅಂತೇಳಿ, ಅವ್ರು ನಮಗಲ್ಲಿ ಜಾತ್ರೆನಲ್ಲಿ ಸಿಕ್ಕಿರಲಿಲ್ಲ. ಹಾಗೆ ಅಪ್ಪಾಜಿನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಮನೆಗೆ ಬಂದರು. ಎಸ್ ನಾರಾಯಣ ಮಾಡ್ತಾನಲ್ಲ ಆ ಥರ ಡೈಲಾಗ್ ಮಾಡಿದೆ. ಅಕ್ಕ ನೀನು ಯಾಕಕ್ಕ ಬಂದೆ, ಫಸ್ಟ್ ನೀನು ಅಲ್ಲೆಲ್ಲ ಹುಡುಕ್ತಿದ್ದೀನಿ, ಒಬ್ಬೊಬ್ರಿಗೆ 60 ಅಂತ. ಆಮೇಲೆ ನೀವೆಲ್ಲ ಎಲ್ಲೆಲ್ಲಿ ಇರ್ತೀರ ಅಂತ ನಾವೆಲ್ಲ 60 ರೂಪಾಯಿ ಕೊಡ್ತೀವಿ. ಎರಡನೇದು 100 ಕಿಲೋಮೀಟರ್ ಮಾರನಾಮೆ ತೂಪ ಹಾಕಿ ಹಿರಿಯೋರಿಗೆ, ಅದಕ್ಕೆ ಏನೇ ಕೆಲಸ ಇರಲಿ ಬಿಟ್ಟು ಬರಬೇಕು. ಅದು ಶ್ರೇಯಸ್ಸು ಹೆಣ್ಮಕ್ಳಿಗೆ. ಹಿರಿಯರು ನಮಗೆ ಧೂಪ ಹಾಕ್ಬೇಕಪ್ಪ ಅಂತ ಎಷ್ಟು ದೂರ ಇರಲಿ ಬಂದು ಧೂಪ ಹಾಕಿ ಹೋಗ್ಬೇಕು. ಒಂದು. ಎರಡನೇದು ಈ ಗ್ರಾಮ ದೇವತೆ ಜಾತ್ರೆಗೆ ಬಂದು ಮನೆಗೆ ತಾಯಿ ಕೈ ಮುಗಿದು ಒಳ್ಳೇದು ಮಾಡವ ಅಂತ ಹೇಳಿ, ನಿಮಗೆ ಇಷ್ಟ ಇದ್ರ ದಿನೇಶ್ ಕಾರ್ತಿಕ್ ಇಲ್ಲಿದೆ ಕಾರ್ತಿಕ್ ಮರ್ತ ಸಿಕ್ಕಿದ್ದಲ್ಲಿ ಕಾರ್ತಿಕ್ ಎಲ್ಲಿ ಆಶೀರ್ವಾದ ಮಾಡಿ. ಕಣ್ಣಿಗೆ ಕವಿ, ಹಲೋ ಗಂಗಮ್ಮ ಎಲ್ಲಿದ್ಯಾ?
ನಿನ್ಗೋಸ್ಕರ ಬಂದಿದ್ದೀನಿ ಕಣ್ ಗಂಗಮ್ಮ. ಗಂಗಮ್ಮ ತಾತ ಚೆನ್ನಾಗಾಯ್ತಾ? ಏನೋ ಹಿಂಗಿದ್ದೀನಿ ಕಣಪ್ಪ. ತಾತಂಗೆ ಅಂತ ಜಾಸ್ತಿ ಟಾನಿಕ್ ತಂದಿದ್ದೆ ಗಂಗಮ್ಮ. ಯಾವುದು? ಗಂಗಮ್ಮ ಇವತ್ತು ಸ್ಯಾನೆ ಕೆಲ್ಸ ಇತ್ತು ಗಂಗಮ್ಮ. ಏನ್ ಸ್ಯಾನೆ ಕೆಲ್ಸ ಅಂತೀಯಾ? ಇವತ್ತು ಮಾರ್ಕೆಟ್ ಅಲ್ಲಿ ಒಂದೆರಡು ಆಡಾಡ್ದೆ. ಆಡ್ ದುಡ್ಡಲ್ಲಿ ನಿನ್ ರೌಕೆ ಪೀಸ್ ಅರ್ಧೋಗಿತ್ತಲ್ಲ ಗಂಗಮ್ಮ. ರೌಕೆ ಪೀಸ್ ತಂದಿದ್ದೀನಿ ಕಣ ಗಂಗಮ್ಮ. ಮತ್ತೆ ತಾತಂಗೆ ಟಾನಿಕ್ ಬಟ್ಲು ತಂದಿದ್ದೀನಿ. ಹಾಡೇಳು. ಎಲ್ಲಿ ನಮ್ಮ ಮಾವ? ಗಂಗಮ್ಮ ಗಂಗಮ್ಮ ವಾಯ್ಸ್ ಕೇಳಿಸ್ತಿಲ್ಲ ನೀನು? ಕಾಣೋ ಯಾರೋ ಮನೆಗೆ ಬಂದಾದಮೇಲೆ ಸ್ವಲ್ಪ ಹೊತ್ತು ಆ್ಯಕ್ಟಿಂಗ್ ಮಾಡೋದು ಅಂತ ಹೇಳಿದ್ದೆ. ನಮ್ಮ ಅಕ್ಕನ ಮಗ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡ್ದ. ಅವ್ನು ಚೈಲ್ಡ್ಹುಡ್ಡಲ್ಲಿ ಅದನ್ನೇ ನಮ್ಮ ಪ್ರೀತಿಯ ರಾಮ ಪಾಠ ಮಾಡಿದ್ದ. ಅದಕ್ಕೂ ಅವನಿಗೆ ಫಸ್ಟ್ ಪ್ರೈಸ್ ಬಂದಿತ್ತು. ತುಂಬ ಚೆನ್ನಾಗಿ ಮಾಡಿದ್ದ, ಕಣ್ಣೆಲ್ಲ ಅದೇ ಥರನೇ. ಇದೆಲ್ಲ ಆದಮೇಲೆ ಒಬ್ಬೊಬ್ರಿಗೆ ಒಂದೊಂದು ಆ್ಯಕ್ಟಿಂಗ್ನ ಬರೆದಿದ್ದೆ. ಎಲ್ಲರೂ ಮಾಡಿದ್ರು. ಎಲ್ಲರೂ ವಿಡಿಯೋ ಹಾಕೋಕ್ಕಾಗಲ್ಲ ಅಂತೇಳಿ ಇಷ್ಟ ಹಾಕಿದ್ದೀನಿ. ಸೂಪರ್ ಆಗಿ ಏ ಅಮ್ಮ ಎಲ್ಲಿದ್ಯಾ? ಬರೀಲಿ ಆ ಬಟ್ಟೆ ನೋಡು ಹೆಂಗ್ ಬಿಟ್ಟಿದ್ಯಾ. ಹೋಗಿ ವಾಷಿಂಗ್ ಮಿಷಿನ್ಗೆ ಹಾಕೋಗು. ಅಷ್ಟು ನಾಳೆ ಹಾಕ್ತೀನಿ ಬಿಡಚ್ಚಿ. ಏ ಹಾಕು, ಮಳೆ ಬಂದಿಲ್ಲ ಇವತ್ತು, ತುಂಬಾ ಬಿಸಿಲೈತೆ. ಹಾಕ್ತೀನಿ, ಹಾಕು ಸುಮ್ಮನೆ. ನಿನ್ಗೆ ಯವ್ವಾ ಈ ಮಕ್ಕಳು ಮಾತಾಡಕ್ ಆಗಲ್ಲ ಅಷ್ಟೇ. ಇದೆಲ್ಲ ಆದಮೇಲೆ ನಮ್ಮ ಅಣ್ಣನ ಮಗಳು ಪ್ರಿಯಂದು ಹಾಫ್ ಸ್ಯಾರಿ ಫಂಕ್ಷನ್ಸ್ದು ಫೋಟೋನ ನೋಡ್ತಾಯಿದ್ವಿ. ಹಳೆ ಮೆಲ್ಕ್ ಹಾಕೋಣ ಅಂತೇಳಿ ನೋಡೋಣ ಅಂತ ನೋಡ್ತಾಯಿದ್ದೆ. ಫೋಟೋಸು ಅಷ್ಟೇ ಎಲ್ಲ ತುಂಬಾ ಚೆನ್ನಾಗಿತ್ತು. ಅವಾಗೆಲ್ಲ ಇವಳಿಗೆ ರೆಡಿ ಎಲ್ಲ ಮಾಡಿದ್ದೆ, ಜಡೆ ಎಲ್ಲ ಹಾಕಿ. ಅಷ್ಟು ಜನ ಹೋಗಿದ್ವಲ್ಲ ತಿರುಪತಿಗೆ, ಈ ಮುಡಿ ಕೊಡ್ಬೇಕಾದ್ರೆ. ನಾನು ಬಂದಿಲ್ಲ ಕಣವ ನಿಮ್ಮ ಜೊತೆ. ಇವತ್ತಿನ ಜನ ನೀನ್ ಬರ್ಲಿಲ್ವಾ? ನಿಮ್ಮ ಜೊತೆ ನನ್ನ ಕರ್ಕೊಂಡೇ ಹೋಗಿಲ್ಲ. ಸುಮ್ ಕುತ್ಕೊಳ್ರಿ. ಮುಡಿ ಕೊಡ್ಬೇಕಾದ್ರೆ ಸುಮ್ಮನಿರೇ. ನಮ್ ರಕ್ಷಿ ನೋಡಿ ಇನ್ಸಲ್ಟ್, ಆಗ್ಲೂ ಇನ್ಸಲ್ಟ್ ನೋಡ ಹೆಂಗಿದ್ರು. ಗಣೇಶ ಇಲ್ಲಿ ಜನ ನೋಡಿ ದೇವಸ್ಥಾನಕ್ಕೆ ಏ ನಾನು ಈ ಫೋಟೋ ಮುಂದೆ ಗೊತ್ತು. ಅಲ್ಲ ಕಾಶಿಗಲ್ಲ ಇದೆಲ್ಲ ಆದಮೇಲೆ ಸಂಜೆ ಸ್ನ್ಯಾಕ್ಸಿಗೆ ಅಂತ ಹೇಳಿ ಕ್ಯಾಪ್ಸಿಕಮ್ ಬೋಂಡ ನಂಗೆ ತುಂಬಾ ಇಷ್ಟ. ಅಣ್ಣಂಗೆ ತೊಗೊಂಬಂದು ಕೊಡು ಅಂತ ಕೇಳಿದೆ. ಅದು ತೊಗೊಂಡು ಬಂದ. ಹಾಗೆ ಬೋಂಡ ಬಜ್ಜಿ ಈ ಥರ ಎಲ್ಲ ಸ್ನ್ಯಾಕ್ಸ್ನೆಲ್ಲ ತಿನ್ಕೊಂಡು ಹರಟೆ ಹೊಡ್ಕೊಂಡು ಕೂತಿದ್ವಿ. ನಮಗೆ ಪಂಚುರ್ಲಿ ಅವಾಗ ನಾನು ತಿಂದೆ ಚಿರ್ಮುರಿ ಹಾಕ್ಸ್ಕೊಂಡಾಗ. ಚಿರ್ಮುರಿ ತರಿವೆ ಚೆನ್ನಾಗಿರ್ಲಿಲ್ಲ, ಉಳ್ತವ ಚೆನ್ನಾಗಿತ್ತು. ಖಾರ ಉದ್ದಾರ ಖಾರ ಹಾಕಿದ್ದು ಚೆನ್ನಾಗಿರ್ಲಿಲ್ಲ. ಅವಮ್ಮ ನಮ್ಗೆ ಕಲ್ಸ್ಕೊಟ್ಟು ಗೊತ್ತಾ ಸೀರೆ ಹೊಡ್ಕೊಂಡಿದ್ದು. ಈ ಮನೇಲಿ ಮಾಡ್ತಾಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಅದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್. ನಗ್ತಾಯಿರಿ, ನಗಿಸ್ತಾಯಿರಿ.